ಗೆಟ್ ಔಟ್ ಬೇಡ. ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಪ್ರಜ್ವಲಿಸಿದಂಥ ಈ ಗೆಟ್ ಔಟ್ ಪದ ವಿನಯ್ಗೆ ಯಾಕೆ ಬೇಕಿತ್ತು ಇಂಥ ಶಬ್ದಗಳ ಪದ ಪ್ರಯೋಗ? ಅಗ್ನಿ ಪರೀಕ್ಷೆಯ ಜಡ್ಜ್ ಆಗಿರುವಂಥ ವಿನಯ್ಗೆ ಮುಖಕ್ಕೆ ಹೊಡೆದ ಹಾಗೆ ಹೇಳಿದಂಥ ಸ್ಪರ್ಧಿ ಶ್ರೇಯಸ್. ಏನಿದು ಗೆಟ್ ಔಟ್ ಕಹಾನಿ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಅಗ್ನಿ ಪರೀಕ್ಷೆಯ 3ನೇ ಹಂತದ ಒಂದು ಸೆಲೆಕ್ಷನ್ ಪ್ರಾಸೆಸ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ರೋಚಕವಾಗಿತ್ತ ಎನ್ನುವುದಕ್ಕಿಂತ ಪದಗಳ ಬಳಕೆ ಸ್ವಲ್ಪ ಮಟ್ಟಿಗೆ ತಾಳ ತಪ್ತಾ ಇದೆ, ಗೆರೆಯನ್ನು ಕೂಡ ತಪ್ತಾ ಇದೆ ಎನ್ನುವುದಕ್ಕೆ ವಿನಯ್ ಅವರು ಹೇಳಿದಂಥ ಈ ಗೆಟ್ ಔಟ್ ಶಬ್ದ ತುಂಬ ಚರ್ಚೆ ಆಗ್ತಾ ಇದೆ. ಜೊತೆಗೆ ಡೇರಿಂಗ್ ಆಗಿ ಬಂದಂಥ ಶ್ರೇಯಸ್ ಕೂಡ ಗೆಟ್ ಔಟ್ ಪದದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಹಾಗಾದರೆ ಈ ಗೆಟ್ ಔಟ್ ಪದದ ಅರ್ಥ ಏನು ಎನ್ನುವುದನ್ನು ನೋಡ್ತಾ ಹೋದರೆ, ಗೆಟ್ ಔಟ್ ಎನ್ನುವುದು ಅದು ಇಂಗ್ಲೀಷ್ನಾಗ ಹೇಳಿದಾಗ ಸ್ವಲ್ಪ ಹಾರ್ಸ್ ಅನ್ನತ್ತೆ, ಕನ್ನಡದಲ್ಲಿ ಹೇಳಿದಾಗ ಹೊರಗೆ ನಡೆ ಅಥವಾ ಹೊರಗೆ ಹೋಗು, ಹೊರಗೆ ಬನ್ನಿ ಎನ್ನುವಂಥ ಪದ ಇರಬಹುದು. ಆದರೆ ಅದನ್ನು ಸ್ವಲ್ಪ ಮಟ್ಟಿಗೆ ರ್ಯಾಶ್ ಆಗಿ ಸಂದರ್ಭಕ್ಕೆ ತಕ್ಕಂತೆ ಸ್ವಲ್ಪ ಸಿಟ್ಟಲ್ಲಿ ಹೇಳಿದಾಗ ಅದು ಕನ್ನಡದಲ್ಲಿ ಹೊರಗೆ ನಡೆ, ಇಲ್ಲಾಂದ್ರೆ ಗೊತ್ತಲ್ಲ ಎಳೆದು ಹಾಕ್ತೇನೆ ಎನ್ನುವಂಥ ಅರ್ಥದಲ್ಲಿ ಆಗತ್ತೆ. ಗೆಟ್ ಔಟ್ ಫ್ರಾಮ್ ಹಿಯರ್ ಎನ್ನುವುದು ಕನ್ನಡದಲ್ಲಿ ಇಲ್ಲಿಂದ ಹೊರಗೆ ನಡೆ, ಇಲ್ಲ ಅಂದರೆ ಎಳೆದು ಹಾಕ್ತೀನಿ ಇಂಡೈರೆಕ್ಟ್ಲಿ ಆಗತ್ತೆ. ಹೀಗಾಗಿ ಈ ಪದ ಪ್ರಯೋಗದಿಂದ ಬೇಸತ್ತಂತ ಶ್ರೇಯಸ್ ಕೂಡ ತುಂಬ ರೊಚ್ಚಿಗೆದ್ದು ವಿನಯ್ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಮತ್ತು ಜಡ್ಜಸ್ಗೆ ಇದೀಗ ಸ್ವಲ್ಪ ಮಟ್ಟಿಗೆ ಮುಖಭಂಗ ಕೂಡ ಆಗಿದೆ. ಅಷ್ಟಕ್ಕೂ ಇದರ ಹಿನ್ನೆಲೆ ಏನು ಎನ್ನುವುದನ್ನು ನೋಡ್ತಾ ಹೋದರೆ, ಈಗಾಗಲೇ 3 ತಂಡಗಳ ಒಂದು ಅಗ್ನಿ ಪರೀಕ್ಷೆಯ ಹಂತ ಮುಗಿದಿತ್ತು. ನಾಲ್ಕನೆಯ ತಂಡವಾಗಿ ರಾಜೀವ್ ಗೊಂಡಿಯವರ ತಂಡದಲ್ಲಿದ್ದಂಥ 5 ಪೈಕಿ 3 ಜನರನ್ನು ರಾಜೀವ್ ಗೊಂಡಿ ಅವರು ವೀಕ್ ಆಗಿ ಕನ್ಸಿಡರ್ ಮಾಡ್ತಾರೆ. ಮೊದಲು ಇಶಾ, 2ನೇದಾಗಿ ಶ್ರೇಯಸ್ ಮತ್ತು 3ನೇದಾಗಿ ಅಭಿಷೇಕ್. ಹೀಗಾಗಿ ಆ 3ರ ಮಧ್ಯೆ ಯಾರನ್ನು ಸೇವ್ ಮಾಡ್ತಾರಂದರೆ ಅದೇ ಶ್ರುತಿಯವರು ಇಶಾ ಅವರನ್ನು ಸೇವ್ ಮಾಡ್ತಾರೆ. ಅದಾದ ನಂತರ ಇಬ್ಬರ ಮಧ್ಯೆ ಟಾಸ್ಕ್ ಆಗಿ ಪೈಪೋಟಿ ನಡೆಯುತ್ತೆ. ಶ್ರೇಯಸ್ ಮತ್ತು ಅಭಿಷೇಕ್ ಅವರ ನಡುವೆ ಟಾಸ್ಕ್ ಆಗಿ ಪೈಪೋಟಿ ನಡೆಯುತ್ತೆ. ಅದೊಂಥರ ಟಾಸ್ಕ್ ಇರುತ್ತೆ. ಆ ಟಾಸ್ಕನ್ನು ನೋಡಿದಂಥ, ಆ ಸ್ಪರ್ಧೆಯನ್ನು ನೋಡಿದಂಥ ಜಡ್ಜಸ್ಗಳಿಗೆ, 4 ಜಡ್ಜಸ್ಗಳಿಗೆ ಒಂದು ಸ್ವಲ್ಪ ಡೌಟ್ ಬರುತ್ತೆ. ಯಾರು ಕೂಡ ತಾವು ಗೆಲ್ಲಬೇಕು, ತಾವು ಮುಂದಿನ ಹಂತಕ್ಕೆ ಹೋಗಬೇಕು ಎನ್ನುವಂಥ ಒಂದು ವ್ಯವಧಾನದಿಂದ, ಸ್ಫೂರ್ತಿಯಿಂದ ಆಡ್ತಾ ಇಲ್ಲ, ಏನೋ ಒಂಥರ ಕಾಂಪ್ರಮೈಸ್ ಆದಂಗಿದ್ದಿಲ್ಲ ಎನ್ನುವಂಥ ವಿಷಯವನ್ನು ತಿಳ್ಕೊಳ್ತಾರೆ. ಎಲ್ಲ ಜಡ್ಜಸ್ಗಳು ಹೇಳ್ತಾರೆ, ನಿಮ್ಮಿಬ್ಬರಲ್ಲಿ ಯಾರು ಕೂಡ ಸೆಲೆಕ್ಟ್ ಮಾಡಬೇಕು ಅನ್ನಿಸ್ತಾ ಇಲ್ಲ, ಇಬ್ಬರು ಕೂಡ ಸರಿಯಾಗಿ ಹೇಳಿಲ್ಲ, ಇಬ್ಬರು ಕೂಡ ಯಾಕೆ ಸೆಲೆಕ್ಷನ್ ಆಗಬೇಕು ಎನ್ನುವಂಥ ಪಾಯಿಂಟನ್ನು ಹೇಳ್ತಾ ಇಲ್ಲ ಎನ್ನುವಂಥ ಮಾತು ಹೇಳಿದಾಗ ಅದಕ್ಕೆ ಒಪ್ಪಿಕೊಂಡಂಥ ಶ್ರೇಯಸ್ ಹೇಳ್ತಾರೆ, ಸಬ್ಕೋರ್ಸ್ ನಾವಿಬ್ಬರು ಸ್ನೇಹಿತರಾಗಿದ್ದೀವಿ, ಹೀಗಾಗಿ ಸ್ವಲ್ಪ ಮಟ್ಟಿಗೆ ನಾವು ಕಾಂಪ್ರಮೈಸ್ ಆಗಿದ್ವಿ, ಯಾರ ಮೇಲೂ ಕೂಡ ಪರ್ಸ್ನಲ್ ಆಗಿ ಹೋಗಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ರೊಚ್ಚಿಗೆದ್ದಂಥ ವಿನಯ್ ಹೇಳ್ತಾರೆ, ಗೆಟ್ ಔಟ್ ಫ್ರಾಮ್ ಹಿಯರ್, ನೀವು ಇಲ್ಲಿ ಇರಲೇಬಾರ್ದು, ಇಂಥ ಶೋ ಅಲ್ಲಿ ನೀವು ಇರಲೇಬಾರ್ದು ಎನ್ನುವಂಥ ಮಾತನ್ನು ಹೇಳಿದಾಗ ರೊಚ್ಚಿಗೆದ್ದಂಥ. ನೋಡಿ, ಇದಕ್ಕೂ ಮೊದಲು ಪ್ರತಿಯೊಬ್ಬರು ಹೇಳಿದ್ರು, ಚಂದನ್ ಹೇಳಿದ್ರು, ಸಂಗೀತ ಹೇಳಿದ್ರು, ಶ್ರುತಿ ಹೇಳಿದ್ರು, ಅವರವರ ಕಾರಣ ಕೊಟ್ಟಿದ್ರು. ಆದರೆ ಹಾರ್ಷ್ ಪದವನ್ನು ಹೇಳಿಕ್ಕೆ ಹೋಗಿರಲಿಲ್ಲ. ಆದರೆ ಮುಂದುವರಿದಂಥ ಸ್ವಲ್ಪ ಮಾತಿನಲ್ಲಿ ಸ್ಥಿಮಿತ ಕಳೆದುಕೊಂಡಂಥ ವಿನಯ್ ಹೇಳ್ತಾರೆ, ಗೆಟ್ ಔಟ್ ಫ್ರಾಮ್ ಹಿಯರ್ ಎನ್ನುವಂಥ ಇಂಗ್ಲೀಷ್ ಪದವನ್ನು ಉಪಯೋಗಿಸ್ತಾರೆ. ಅದರ ಅರ್ಥ ನಾನು ಹೇಳಿದ್ದೇನೆ, ಹೊರಗೆ ನಡೆ, ಇಲ್ಲ ಅಂದರೆ ಎಳೆದು ಹಾಕ್ತೀವಿ ಅನ್ನುವಂಥ ಇಂಡೈರೆಕ್ಟ್ ಪದ ಅದು. ಹೀಗಾಗಿ ರೊಚ್ಚಿಗೆದಂಥ ಶ್ರೇಯಸ್ ಕೂಡ ಹೇಳ್ತಾರೆ, ನಾನು ಹೋಗ್ತೇನೆ ಬ್ರದರ್, ಆದರೆ ಇಂಥ ಪದ ಪ್ರಯೋಗ ಬೇಡ, ನಾನಿಲ್ಲಿ ನಿಮ್ಮ ಜೊತೆ ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ಕೊಂಡು ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಗಲೂ ಕೂಡ ಅದನ್ನು ಸಮರ್ಥಿಸಿಕೊಂಡಂಥ ವಿನಯ್ ಹೇಳ್ತಾರೆ, ಇದಕ್ಕೆ ಆದಂಥ ಮರ್ಯಾದೆ ಇದೆ, ನಿಮ್ಮಂಥ ಲೂಸರ್ಸ್ಗಳು ಬರಬಾರ್ದು, ಗೆಟ್ ಔಟ್ ಫ್ರಾಮ್ ಹಿಯರ್ ಎನ್ನುವಂಥ ಸ್ವಲ್ಪ ಸಮಾಧಾನದ ರೀತಿಯಲ್ಲಿ ಹೇಳ್ತಾರೆ. ಕೊನೆಯದಾಗಿ ಮತ್ತೊಂದು ಚಾನ್ಸ್ ಕೇಳ್ತಾರೆ. ಅಂದರೆ ಶ್ರೇಯಸ್ ಹಾಗೆ ಹೇಳಿ ಕಾರಣ ಅಥವಾ ವಿನಯ್ ಹಾಗೆ ಹೇಳಿ ಕಾರಣ ನಮ್ಮಿಬ್ಬರನ್ನು ಹೊರಗಾಕ್ಬಿಡಿ, ನಮ್ಮಿಬ್ಬರು ಸೆಲೆಕ್ಟ್ ಆಗಿಲ್ಲ ಅಂದರೆ ಒಬ್ಬರಿಗಾದರೂ ಚಾನ್ಸ್ ಕೊಡಿ, ಅಂದರೆ ಅಭಿಷೇಕ್ಗಾದರೂ ಚಾನ್ಸ್ ಕೊಡಿ ಅನ್ನುವಂಥ ಮಾತನ್ನು ಹೇಳಿದಾಗ ರೊಚ್ಚಿಗೆದಂಥ ವಿನಯ್ ಗೆಟ್ ಔಟ್ ಫ್ರಾಮ್ ಹಿಯರ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ಸ್ವಲ್ಪ ಮಾತಿಗೆ ಮಾತು ಬೆಳೆಯುತ್ತೆ, ವಾದಕ್ಕೆ ವಾದ ಬೆಳೆಯುತ್ತೆ. ಜೊತೆಗೆ ಇದೇ ಶ್ರೇಯಸ್ಸನ್ನು ಮನೆಯಿಂದ ಹೊರಗೆ ಹಾಕುವಂಥ ಪ್ರಯತ್ನ ಕೂಡ ಆಗುತ್ತೆ. ಇದು ನಿಜಕ್ಕೂ ಅಗ್ನಿ ಪರೀಕ್ಷೆಯಲ್ಲಿ ಮತ್ತೊಮ್ಮೆ ಕಾಮನ್ ಮ್ಯಾನ್ಗಳಿಗೆ ಅವಮಾನ ಆಗ್ತಿದೆಯಾ ಗೊತ್ತಿಲ್ಲ. ಇಂಥ ಒಂದು ವೇದಿಕೆಯಲ್ಲಿ ಗೆಟ್ ಔಟ್ ಶಬ್ದ ಯಾಕೆ? ಇದು ಪ್ರಜಾಪ್ರಭುತ್ವ.
ಎಲ್ಲರಿಗೂ ಬರುವ ಹಕ್ಕಿದೆ, ಎಲ್ಲರಿಗೂ ತಮ್ಮ ಅನಿಸಿಕೆಯನ್ನು ಹೇಳುವ ಹಕ್ಕಿದೆ. ಜೊತೆಗೆ ಜಡ್ಜಸ್ ಆದಂಥವರು ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಹೊರಗೆ ಹೋಗ್ಬೋದು, ಅಥವಾ ನೀವು ಈಗ ಹೊರಗೆ ಹೋಗ್ಬೋದು. ನಿಮ್ಮನ್ನು ಸೆಲೆಕ್ಷನ್ ಮಾಡಿಲ್ಲ, ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದೇವೆ ಅಥವಾ ನಿಮ್ಮನ್ನು ಎಲಿಮಿನೇಟ್ ಮಾಡಿದ್ದೀವಿ ಅನ್ನೋಂಥ ಪದವನ್ನು ಉಪಯೋಗಿಸಿದ್ರೆ ಅದು ಒಂದು ಸ್ಪರ್ಧೆಯಲ್ಲಿ ಸ್ಫೂರ್ತಿ ಆಗ್ತಿತ್ತು ಅಥವಾ ಜಜ್ಮೆಂಟ್ ಆಗ್ತಿತ್ತು. ಆದರೆ ಗೆಟ್ ಔಟ್ ಫ್ರಾಮ್ ಹಿಯರ್ ಎನ್ನುವಂಥ ಪದ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಸ್ಪರ್ಧಿಗಳು ತಪ್ಪು ಮಾಡಲಿ, ಸ್ಪರ್ಧಿಗಳು ಕಾಂಪ್ರಮೈಸ್ ಮಾಡಲಿ, ಸ್ಪರ್ಧಿಗಳು ಆಟ ಆಡದೇ ಇದ್ದಾಗಲೂ ಕೂಡ ಅಂತಿಮ ತೀರ್ಪು ಅವ್ರನ್ನೇ ಎಲಿಮಿನೇಟ್ ಮಾಡೋದು, ಮನೆಯಿಂದ ಹೊರಗೆ ಹಾಕೋದು. ಅದನ್ನು ಬಿಟ್ಟು ಗೆಟ್ ಔಟ್ ಫ್ರಾಮ್ ಹಿಯರ್, ನಾನು ಹೀಗೆ ಹೇಳ್ತೇನೆ, ನಾನು ಹೀಗೆ ಹೇಳುವನು ಎನ್ನುವಂಥ ಒಂದು ದರ್ಪ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ವಿನಯ್ ಅವರು ಹೇಳಿದ್ರು, ಅದು ಬೇರೆ ಪ್ರಶ್ನೆ. ಆದರೆ ಬಿಗ್ ಬಾಸ್ಗೆ ಅದು ಒಂದು ಹಂತಕ್ಕೆ ಸ್ವಲ್ಪ ಮಟ್ಟಿಗೆ ಅವಮಾನವೇ ಸರಿ. ಅಂದರೆ ಬಿಗ್ ಬಾಸ್ ಶೋಗೆ ಅವಮಾನ. ಯಾಕಂದರೆ ಆ ಪದವನ್ನು ಹೇಳಿಸಿಕೊಂಡಂಥ ಶ್ರೇಯಸ್ಗೆ ಅದು ಅವಮಾನ ಅಲ್ಲ, ಅವನ ಒಂದು ಹೆಗ್ಗುರುತಂದರೆ ಜಡ್ಜಸ್ಗೆ ತಿರುಗೇಟು ಕೊಟ್ಟಂಥ ಹೆಗ್ಗಳಿಕೆ ಈಗಲೂ ಇದೆ. ಜೊತೆಗೆ ಈ ಸರ್ಕಲ್ ಪದವನ್ನು ಉಪಯೋಗಿಸಿ ಸರಿಯಾಗಿ ಉತ್ತರವನ್ನು ಕೊಟ್ಟಂಥ ಶಶಿಧರ್ಗೂ ಕೂಡ ಅದೇ ಹೆಗ್ಗಳಿಕೆ. ಜೊತೆಗೆ ಜಡ್ಜಸ್ಗಳಿಗೆ ತೀರ್ಮಾನಕ್ಕೆ ಬೆಲೆ ಕೊಡದಂತೆ ಜಡ್ಜಸ್ ತೀರ್ಮಾನಕ್ಕೂ ಕೂಡ ಬಗ್ಗದ ಅಂಕುಡೊಂಕು ಕೂಡ ಅದೇ ಹೆಗ್ಗಳಿಕ್ಕಿದೆ. ಈ ಹಂತದಲ್ಲಿ ಅಗ್ನಿ ಪರೀಕ್ಷೆಯ ಸ್ಪರ್ಧಿಗಳು ಜಡ್ಜಸ್ಗಳ ಮುಖಕ್ಕೆ ಹೊಡೆದಂಥ ಮಾತಿದೆಯಲ್ಲ, ಈ ಮೂರು ಅದು ನಿಜಕ್ಕೂ ಕೂಡ ಅಗ್ನಿ ಪರೀಕ್ಷೆಯಲ್ಲಿ ಸ್ಪರ್ಧಿಗಳು ಜಡ್ಜಸ್ಗೆ ಕೊಟ್ಟಂಥ ಕಾಟ, ಜಡ್ಜಸ್ಗೆ ಕೊಟ್ಟಂಥ ಎದುರೇಟ್ ಅಂತ ಹೇಳ್ಬೋದು. ಇನ್ನು ಮುಂದಾದರೂ ಕೂಡ ಬಿಗ್ ಬಾಸ್ನ ಜಡ್ಜಸ್ಗಳು ಸ್ಪರ್ಧಿಗಳಿಗೆ ಸರಿಸಮಾನವಾಗಿ ನಡ್ಕೊಳ್ಬೇಕು. ಜೊತೆಗೆ ಅವರ ಭಾವಕ್ಕೆ ಹಾವಕ್ಕೆ ಕೇಳಿಕೊಂಡು ಸರಿಯಾದ ನಿರ್ಣಯವನ್ನು ಕೊಡದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಇರುವಂಥ ಸ್ಪರ್ಧಿಗಳು ಮುಂದಿನ ದಿನಗಳಲ್ಲಿ ಜಡ್ಜಸ್ಗೆ ಸರಿಯಾದ ತಿರುಗೇಟು ಕೊಡ್ತಾರೆ ಅನ್ನೋದು ಕೂಡ ಇದರಿಂದ ತಿಳಿದು ಬರುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.